ನಾನು ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕಾಗಲಿಕ್ಕೆ ನನ್ನ ಗಂಟಲು ಸಮಸ್ಯೆ ಇದೆ. ನಿಮ್ಮ ಪರವಾಗಿ ಎಲ್ಲ ಪಕ್ಷದವರು ಇಲ್ಲಿ ಬಂದಿದ್ದಾರೆ. ಅದರ ಲಾಭ ಪಡೆಯುವಂತ ಸಮುದಾಯ ಮಾಡಬೇಕಷ್ಟೇ. ಇಲ್ಲಿ ಈ ಸಮಸ್ಯೆ ಆಗಿರೋದು ಕಾಲಮಿತಿ ಅಷ್ಟೇ. ಇವತ್ತಾಗ್ತಾ 1 ತಿಂಗಳು ಬಿಟ್ಟಾಗ್ತಾ 2 ತಿಂಗಳು 3 ಅಷ್ಟೇ ಸಮಸ್ಯೆ ಇರೋದು. ಇಲ್ಲಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದೆ. ಸರ್ಕಾರ ಅಂದ್ರೆ ಅದು ಖಾಸಗಿ ತರ ಅಲ್ಲ. ಇವತ್ತು ನಾವು ಹೇಳ್ತೀವಿ ನಾಳೆ ಮಾಡ್ತೀವಿ, ಆ ಥರ ಆಗೋಲ್ಲ. ಸರ್ಕಾರ ತನ್ನದೇ ಆದ ಸಮಸ್ಯೆಗಳಿರ್ತಾವ. ಸರ್ಕಾರ ಅಂದ್ರೆ ಅದ್ ಮಾಡೋರಿಗೆ ನಾವು ಕಾಯ್ಬೇಕಾಗ್ತದೆ. ಇದು ಒಂದೇ ಅಲ್ಲ, ಇತಿಹಾಸಗಳಲ್ಲಿ ಹೋಗಿ ನೋಡಿದಾಗ ಯಾವುದು ಕೂಡ ನಾವು ನಿಗದಿ ಮಾಡಿದ ಟೈಮ್ನಲ್ಲಿ ಯಾವುದು ಕೆಲಸ ಆಗಿಲ್ಲ ಇಲ್ಲಿವರೆಗೆ. 1 ನಿಮಿಷ ನಮ್ದೇ ಉದಾಹರಣೆ. ಎಷ್ಟು ಸ್ವಾಮಿಗಳು ಧರಣಿ ಸತ್ಯಾಗ್ರಹ ಕೂತಿದ್ರು. 3 ಸಾರಿ ಕೂತಿದ್ರು. 3 ಸಾರಿ ಸರ್ಕಾರ ಅವ್ರಿಗೆ ಹೇಳಿತ್ತು. 1 ಸಾರಿ ಬೀದರ್ನಿಂದ ಹಿಡಿದು ಬೆಂಗಳೂರು ಪಾದಯಾತ್ರೆ ಮಾಡಿದ್ರು. ನಂತರ 40 ದಿವಸ ಕೂತಿದ್ರು. ಅವಾಗ ಸರ್ಕಾರ ಅವ್ರು ನೇಮಿಸ್ತು, ನಾಳೆ ಮಾಡ್ದು ಅಂತ ಹೇಳಿದ್ರು. ನಂತರ ಸುಮಾರು 200 ದಿವಸವರೆಗೆ ಅವರು ದೀರ್ಘ ಸತ್ಯಾಗ್ರಹ ಮಾಡಿದ ನಂತರ ಅನಿವಾರ್ಯವಾಗಿ ಸರ್ಕಾರ ಮಾಡಿತು. ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಈ ಸಂದರ್ಭದಲ್ಲಿ ನೀವು ಗಲಾಟೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅನ್ನೋದು ಅವಶ್ಯಕತೆ ಇಲ್ಲ. ಬಂದಿದೆ ನಿಮ್ಮ ಮನೆ ಬಾಗಿಲಿಗೆ. ಎಲ್ಲರೂ ಕೂಡ ಅದನ್ನು ಪಡೆಯುವಂತ ಪ್ರಯತ್ನ ಮಾಡೋಣ. ಬಿಜೆಪಿ ಆಗಿದ್ದಾಗ ಅವರೇನು ಸತ್ಯಹರಿಚಂದ್ರ, ನಾವಿದ್ದಾಗ ನಾವು ಸತ್ಯಹರಿಚಂದ್ರ ಏನ್ ಮಾಡಿಲ್ಲ. ಚುಮ್ಮಣಿ ಬೆಟ್ಟಾಗ ಎಲ್ಲರೂ ಕತ್ಲಿದೆ. ಈಗ ಅವ್ರ ಅಪೋಸಿಷನ್ ಆಗದಾರ, ಚೀರಾಡಿ ಹೇಳ್ತಾರ. ಮತ್ತಿದ್ದಾಗ ಏನ್ ಮಾಡ್ರ, ಏನ್ ಮಾಡಕ್ಕಾಗಿಲ್ಲ. ಅದಕ್ಕೆ ನಮ್ಮ ಜಗಳನಲ್ಲಿ ನಿಮಗೆ ತೊಂದರೆ ಆಗಬಾರ್ದು. ಈಗ ಹೇಳಿದ್ದಾರೆ 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ನಮ್ಮ ಪ್ರಣಾಳಿಕೆಯಲ್ಲಿ ಇದೆ. ಸಿದ್ದರಾಮಯ್ಯ ಕ್ಯಾಬಿನೆಟ್ನಾಗ ಹೇಳಿದ್ದಾರೆ, ತಡ ಆಗ್ಬೋದು. ಮತ್ತು ನಮ್ಮ ತಿಮ್ಮಪ್ಪ ಅವರು ಹೇಳಿದಂಗೆ ಮುಂದಿನ ರಿಕ್ರೂಟ್ಮೆಂಟ್ ಅನ್ನ ನಾವು ತಡೆ ಹಿಡಿದಿದ್ದೀವಿ. ಯಾವ್ದು ನೋಟಿಫಿಕೇಶನ್ ಆಗಿದೆ ಆಗಿ ಹೋಗಿದೆ. ಸೊ ಅದಕ್ಕೆ ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಅವಕಾಶ ಬಂದಿದೆ. ಅದು ಪಡೆಯುವಂತ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಸೊ ನೀವು ಯಾವುದೇ ಪಕ್ಷದಲ್ಲಿ ಇರಿ, ಆದರೆ ತೊಂದರೆ ಆಗುವುದು ಸಮಾಜಕ್ಕೆ. ಸರ್ಕಾರದಲ್ಲಿ ನಾವು ಎಷ್ಟು ಸಹನೆಯಿಂದ ಹೋಗ್ತೀವಿ ಅಷ್ಟದ ಸ್ಪಂದನೆ ಮಾಡ್ತೀವಿ. ಯಾಕೆ ನಮ್ಮಿಂದ ವ್ಯತಿರಿಕ್ತ ಆಗಬಾರ್ದು, ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು. ಅದಕ್ಕಾಗಿ ತಾವೆಲ್ಲ ತಮ್ಮ ಶಕ್ತಿ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿಲ್ಲ ಅಂತೇನಿಲ್ಲ. ನೀವೇನು ಇಲ್ಲಿ ಬಂದು ನಿಂತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಂಬರ್ 1 ಆಗಿದ್ರೆ ಈಗ ಸರ್ಕಾರ ಸೋಲಿಸೋ ಕೆಲಸ ಅದೆಲ್ಲ ನಮ್ಗೆ ಗೊತ್ತಿದೆ. ನಿಮ್ಮನ್ನ ಯಾವ್ದು ಕೂಡ ಎದುರು ಹಾಕೋದಿಲ್ಲ, ಮಾಡ್ತಾರ. ಖಂಡಿತವಾಗಿ ನೀವಿಲ್ಲಿ ಬಂದಿದ್ರಿ, ನಿಮ್ಮ ಪ್ರೀತಿ ತೋರಿಸಿದ್ರಿ, ಆಕ್ರೋಶ ತೋರಿಸಿದ್ರಿ. ಕಳೆದ 30 ವರ್ಷಗಳಿಂದ ದೀರ್ಘವಾದಂತಹ ಹೋರಾಟ ಇದು. ಹಿಂದೆ ಮಹಾರಾಷ್ಟ್ರದ ಮರಾಠವಾಡ ವಿಶ್ವವಿದ್ಯಾಲಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ವಿಷಯ ಬಂದಾಗ ಸುಮಾರು 20 ವರ್ಷಗಳ ಹೋರಾಟ ಆಯ್ತದ. 20 ವರ್ಷಗಳ ಹೋರಾಟ ಆಯ್ತಪ್ಪ ಅಂಬೇಡ್ಕರ್ ಹೆಸರು ಇಡ್ಲಿಕ್ಕೆ. 100 ಜನ ಪೊಲೀಸ್ ಫೈರಿಂಗ್ ಸತ್ತೋದ್ರು. 20 ವರ್ಷ ನಂತರ ಸರ್ಕಾರ ಅಗ್ರಿ ಆಯ್ತು ಹೆಸರು ಇಡ್ಲಿಕ್ಕೆ. ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇ ಹೆಸರು ಹಿಡಿದಿಲ್ಲ, ಅದ್ರ ಮುಂದೆ ಮರಾಠವಾಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರಿಸಿರ ಅವರು. ಅಂದ್ರೆ 20 ವರ್ಷ ನಂತರ ಅಷ್ಟು ಜನ ನಾವು ಕಳ್ಕೊಂಡು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹಿಡಿದಿಲ್ಲ ಅವರು. ಅದರಲ್ಲಿ ಮುಂದೊಂದು ಮರಾಠವಾಡ ಸೇರಿಸಿರ ಅವರು. ಅಂದ್ರೆ ನಾವೆಲ್ಲ ಶೋಷಣೆಗೆ ಒಳಗಾಗಿದ್ದು 4000 ವರ್ಷದಿಂದ. ಇವತ್ತಾಗ್ತಲ್ಲ, ನೀವು 70 ವರ್ಷದಲ್ಲಿ ಕಾಂಗ್ರೆಸ್ ಬಿಜೆಪಿಯಲ್ಲಿ ಇದು 4000 ವರ್ಷಗಳಿಂದ ಶೋಷಣೆಗೊಳಗಾಗಿದ್ದೀವಿ. ಬಹಳಷ್ಟು ಜಾತಿ ಧರ್ಮದ ಹೆಸರಲ್ಲಿ ಶೋಷಣೆಗೊಳಗಾಗಿದ್ದೀವಿ.
ಅನೇಕ ಶೋಷಣೆ ದಾಟಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಸ್ವಲ್ಪ ಬೆಳಕನ್ನು ನೋಡ್ತಾ ಇದೀವಿ ನಾವು. ಅದಕ್ಕಾಗಿ 70 ವರ್ಷ ಸಹಿಸ್ಕೊಂಡಿದ್ದೀವಿ, ಇನ್ನೊಂದು ಸ್ವಲ್ಪ ಸಹಿಸ್ಕೊಳ್ಳಿಕ್ಕೆ ನಾವು ಅಂತ ತಾಳ್ಮೆ ಇರಬೇಕಾಗ್ತದೆ ನಮ್ಮ ಕಡೆ. ಖಂಡಿತವಾಗಿ ನಮ್ಮ ಸರ್ಕಾರ ಕೊಡ್ತೀವಿ ಅಂತ ಈಗಾಗಲೇ ಭರವಸೆ ಕೊಟ್ಟಿದೆ. ಬಹಿರಂಗವಾಗಿ ಅದು ಏನು ನಾವು ಚಿತ್ರದುರ್ಗ ಸಮಾವೇಶದಲ್ಲಿ ಹೇಳಿದ್ದೀವಿ, ಅದೇ ಪ್ರಣಾಳಿಕೆಯಲ್ಲಿ ಬಂತು. ಮತ್ತು ಇದನ್ನ ರಾಹುಲ್ ಗಾಂಧಿ ಅವರು ಕೂಡ ನ್ಯಾಷನಲ್ ಲೆವೆಲ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೂಡ ಅವರು ಕೂಡ ಆಸಕ್ತಿ ಹೇಳಿದ್ದಾರೆ. ಮುನಿಯಪ್ಪ ಅವರು ಸಾಕಷ್ಟು ಸರಿ ಹೋಗಿ ಸುಮಾರು ಜಗಳ ಮಾಡಿ ಬಂದವರು, ಡೆಲ್ಲಿಗೆ ಹೋಗಿ ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಂದ್ರು ನಮ್ದು ನ್ಯಾಷನಲ್ ಪಾರ್ಟಿ ಇದೆ, ಕರ್ನಾಟಕದಲ್ಲಿ ಒಂದೇ ಅಲ್ಲ ನಮ್ ನ್ಯಾಷನಲ್ ಪಾರ್ಟಿ ಇದೆ, ಎಲ್ಲಾನು ಅಳದು ತೂಗಿ ಮಾಡ್ಬೇಕಾಗ್ತದೆ, ಮಾಡ್ತೀವಿ, ಸ್ವಲ್ಪ ಸಮಯ ಅದು ಕೊಟ್ಟು ಕೂಡ ಅವ್ರು ಕೊಟ್ಟು ಕಳಿಸಿದ ನಮ್ಮ ಬಿಡಿ ಚರ್ಚೆ ಮಾಡಿದ್ದಾರೆ. ಅದಕ್ಕೂ ದಯವಿಟ್ಟು ತಮ್ಮ ಮಾದಿಗೆ ಸಂಬಂಧ ವಿನಂತಿ, ಸ್ವಲ್ಪ ಇನ್ನೂ ಕಾಲಾವಕಾಶ ಕೊಟ್ರೆ ನಮ್ಮ ನಾರಾಯಣ ಸ್ವಾಮಿ ಅವರು ಈಗಾಗಲೇ ಹೇಳಿದ್ದಾರೆ. ಸೊ ನಿಮ್ಮ ಜೊತೆ ಎಲ್ಲರೂ ಇದ್ದೀವಿ, ನಾವು ಇದ್ದೀವಿ, ಬಿಜೆಪಿ ಅವರು ಇದ್ದಾರೆ, JDS ನವರು ಎಲ್ಲರೂ ಕೂಡ ಇದ್ದೀವಿ, ಅದೇನು ಪ್ರಶ್ನೆ ಇಲ್ಲ. ಸೊ ಮಾಡುವಂತ ಕಾಲ ಸನ್ನಿಹಿತವಾಗಿದೆ, ಇದನ್ನ ಹೊಡೆಯುವಂತ ನಾವು ಪ್ರಯತ್ನ ಮಾಡೋಣ. ಅದಕ್ಕಾಗಿ ನಾವೆಲ್ಲ ಮಂತ್ರಿಗಳು ಕೂಡ ಬಂದಿದ್ದೀವಿ, ವಿರೋಧ ಪಕ್ಷದವರು ಇದ್ದಾರೆ, ಪೂಜ್ಯ ಸ್ವಾಮೀಜಿಗಳು ಕೂಡ ಇದ್ದಾರೆ. ಸೊ ಸ್ವಲ್ಪ ಕಾಲಾವಕಾಶ ಕೊಡಿ, ಖಂಡಿತವಾಗಿ ನಮ್ಮ ಸರ್ಕಾರ ನಿಮ್ಮ ಪರವಾಗಿ ನಿಲ್ಲುತ್ತೆ ಅಂತ ಹೇಳಿ ನಮ್ಮ ಮಾತುಗೋಸ್ಕರ ನಮಸ್ಕಾರ ಎಲ್ಲ.